ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಸಚಿನ್ ಗೌಡ ಯೂಟ್ಯೂಬ್ ಚಾನಲ್. ಗಾಯ್ಸ್, ಇವತ್ತು 4ನೇ ಶನಿವಾರ, ಶ್ರಾವಣ ಶನಿವಾರದ 4ನೇ ಕಡೆ ಶನಿವಾರ. ರಂಗಸ್ವಾಮಿ ಬೆಟ್ಟ, ನಮ್ಮ ಶ್ರೀ ರಂಗನಾಥ ಸ್ವಾಮಿ ಬೆಟ್ಟಕ್ಕೆ ಹೋಗೋಣ ಅಂತ ಬೆಳಗ್ಗೆ ಸ್ನಾನ ಮಾಡಿಕೊಂಡು ಈಗ ಹೊರಡೋಣ ಅಂತ ಬಂದಿದ್ದೀನಿ. ಬನ್ನಿ ಮುಂದೆ ರಂಗಸ್ವಾಮಿ ಬೆಟ್ಟನ, ಅಲ್ಲಿರೋ ನಮ್ಮ ಭಕ್ತಾದಿಗಳನ್ನ, ಸಬ್ಸ್ಕ್ರೈಬರ್ಸು ಎಲ್ಲರನ್ನೂ ಮಾತಾಡ್ಸೋಣ. ಇದೇ ಮುಖ್ಯ ಎಂಟ್ರೆನ್ಸ್ ಇರೋದು ರಂಗಸ್ವಾಮಿ ಬೆಟ್ಟಕ್ಕೆ. ನೋಡಿ, ಎಲ್ಲ ಫುಲ್ ಅಲಂಕಾರ ಮಾಡಿದ್ದಾರೆ ಕಡೆ ಕಾರ್ತಿಕ ಶನಿವಾರ ಅಂತ. ಬಟ್ ಇಲ್ಲಿಂದ ತನಕ ಮಾತ್ರ ಹೋಗೋದಕ್ಕೆ ಬಿಡ್ತಾ ಇರೋದು. ಅಲ್ಲೇ ಕೆಳಗಡೆ ಪಾರ್ಕಿಂಗ್ ಮಾಡಿಬಿಟ್ಟು ಇಲ್ಲಿಂದ ಕಾರ್ ಆಗಲಿ ಏನಾದರೂ ಹೋಗ್ಬೇಕು. ಸೊ ಅದಕ್ಕೆ ನಾವು ಈಗ ಹೋಗ್ತಾ ಇಲ್ಲ. ಆಲಪುರ ಕಣ್ಗುಣಿ ಅಂತ ಇದೆಯಲ್ಲ, ಇಲ್ಲಿ ಈಗ ಸ್ಟ್ರೈಟ್ ಹೋಗಿ ಸ್ವಲ್ಪ ದೂರ ಒಂದು 2 ಕಿಲೋಮೀಟರ್ ಆಗ್ಬೋದು ಅಷ್ಟೇ. ಅಲ್ಲಿಂದ ಹೋಗೋಣ ಬನ್ನಿ. ನಮ್ಮ ಬ್ಯಾಕ್ ಸೈಡ್ ಬೆಟ್ಟದ ರೋಡಿಂದ. ಬೆಳಗ್ಗೆ ನೆನೆ ಫುಲ್ ಆಗಂತ ಎಲ್ಲ ಬಂದಿದ್ದಾರೆ ಟೀ ಕುಡಿಯೋಕ್ಕೆ. ಗಾಯ್ಸ್, ನನ್ನ ಫ್ರೆಂಡ್ಸು ನಾನು ಕಾಯ್ತಾ ಇರೋದು 9 ಗಂಟೆಯಿಂದ ಫ್ರೆಂಡ್ಸ್. 11 ಈಗ ಟೈಮ್ ಎಷ್ಟಾಗಿದೆ ಅಂದರೆ 11 ಗಂಟೆ 2 ಅವರ್ಸ್ ಆಯಿತು. ಇನ್ನು ಬರ್ತಾ ಇದ್ದೀವಿ ಅಂತಲೇ ಅಂತಿದ್ದಾರೆ. ನನಗೆ ಕಾರಲ್ಲಿ ಕುತ್ಕೊಂಡು ಕಾಯ್ದು ಬೋರ್ ಆಗ್ತಾಯಿದೆ ಫ್ರೆಂಡ್ಸ್. ನೋಡೋಣ ಇನ್ನು ಎಷ್ಟೊತ್ತಿಗೆ ಬರ್ತಾರೆ ಅಂತ ಫ್ರೆಂಡ್ಸ್. ಎಲ್ಲ ಫ್ರೆಂಡ್ಸ್, ಬರ್ತೀನಿ ಅಂತ ನನ್ನ ಮಕ್ಳು 2 ಅವರ್ ಕಾಯಿಸ್ಬಿಟ್ಟು ಈಗ ಬಂದವ್ರೆ. ಇಲ್ಲ, ಬೇಜಾರಾಗಿಲ್ಲ. ಇಲ್ಲ, ಆಗಿಲ್ಲ. ಈಗ ನಾವು ಬ್ಯಾಕ್ ಸೈಡ್ ರೋಡ್ ಅಂತ ಹೇಳಿದ್ನಲ್ಲ, ಇದು ಆಲಪ್ಪನ ಗುಡ್ಡೆ. ರೈಟ್ ಸೈಡ್ ಈ ಕಡೆ ಬಂದ್ರೆ ಕಣ್ಗುಣಿ ರೋಡ್. ಇಲ್ಲಿಂದ 2 ಕಿಲೋಮೀಟರ್ಸ್ ಹೋದ್ರೆ ಒಂದು ಡಿವಿಷನ್ ಸಿಗುತ್ತೆ. ಅಲ್ಲಿಂದ ಬ್ಯಾಕ್ ಸೈಡ್ ರೋಡ್ಗೆ ಹೋಗ್ಬೋದು ಫ್ರೆಂಡ್ಸ್. ನಾವೀಗ ಆಗ್ಲೇ ಬಂದಿದ್ದೀವಿ ರಂಗಸ್ವಾಮಿ ಬೆಟ್ಟ ಕೆಳಗಡೆ ಪಾರ್ಕಿಂಗ್ ಹತ್ರಕ್ಕೆ ಬಂದಿದ್ದೀವಿ. ಪಾರ್ಕಿಂಗ್ ಎಷ್ಟು ಕ್ರೌಡ್ ಇದೆ, ಪೊಲೀಸ್ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ ಅಂತ ನೋಡೋಣ ಬನ್ನಿ. ಪಾರ್ಕಿಂಗ್ ಎಷ್ಟು ಫುಲ್ ಆಗಿದೆ ನೋಡಿ. ಲಾಸ್ಟ್ ಶನಿವಾರ ಅಂತ ಫುಲ್ಲು. ಇವತ್ತು ಸಖತ್ತು ಜನ ಫ್ರೆಂಡ್ಸ್. ಇಲ್ಲಿ ಫುಲ್ಲು ಎಲ್ಲ ಇಲ್ಲೇ ಪಾರ್ಕಿಂಗ್ ಮಾಡ್ಬಿಟ್ಟು ಮೇಲ್ಗಡೆಗೆ ಹೋಗ್ಬೇಕು. ಇಲ್ಲಿ ಯಾರನ್ನಾರ ಮಾತಾಡ್ಸೋಣ ಬನ್ನಿ. ಬ್ರೋ, ವರ್ಷ ಬರ್ತೀರಾ ಅಲ್ಲಿ ನೀವು? ದರ್ಶನ ಆಯ್ತಾ ಆಗ್ಲೇ? ಹೆಂಗಾಯ್ತು ದರ್ಶನ? ಚೆನ್ನಾಗಿತ್ತಾ? ಅಂದ್ರೆ ಹೋದ ವಾರಕ್ಕಿಂತ ಇವತ್ತು ಜಾಸ್ತಿ ರಶ್ ಇದೆಯಾ? ಹೆಂಗೆ? ಇಲ್ಲ, ನಾರ್ಮಲ್ ಆಗಿದೆಯಾ? ನೋಡಿ ಫ್ರೆಂಡ್ಸ್, ಇಲ್ಲಿ ನಾರ್ಮಲ್ ಆಗಿದೆಯಾ ಅಂತೆ ರಶ್ಶು. ಆಂಟಿ, ವರ್ಷ ಬರ್ತೀರಾ ನೀವು ಇಲ್ಲಿಗೆ? ಇದೇ ಊರೇನಾ? ರಶ್ ಜಾಸ್ತಿ ಇದೆಯಾ ಇಲ್ಲ ಕಡಿಮೆ ಇದೆಯಾ? ರಶ್ ಜಾಸ್ತಿ ಆಯ್ತದೆ ಮಧ್ಯಾಹ್ನ ಮೇಲೆ ಜಾಸ್ತಿ ಆಗುತ್ತೆ. ಇನ್ನೂ ರಶ್ ಇಲ್ಲ ಈಗ ಸದ್ಯಕ್ಕೆ. ಸರಿ ಗಾಯ್ಸ್, ಸರಿ ಆಂಟಿ. ಗಾಯ್ಸ್, ಈಗ ಒಂದಿಬ್ರು ಮಾತಾಡ್ಸಿದ್ದೀನಿ. ಬನ್ನಿ ಇನ್ನ ಮೇಲೆ ಮುಂದಕ್ಕೆ. ಈಗ ಇದೇ ಹಿಂಗೆ ನಡ್ಕೊಂಡು ಹೋಗ್ತಿದ್ರೆ ಎಲ್ಲ ಮೇಲೆಲ್ಲ ಸಿಗ್ತಾರೆ. ಅಲ್ಲಿ ಯಾರನ್ನಾರ ಮಾತಾಡ್ಸೋಣ ಬನ್ನಿ. ಅವ್ರ ಅನಿಸಿಕೆ ತಿಳ್ಕೊಳ್ಳೋಣ. ದೇವಸ್ಥಾನಕ್ಕೆ ಬಂದಿರೋದು. ವರ್ಷ ಬರ್ತೀರಾ ನೀವು? ಇದೇ ಫಸ್ಟ್ ಟೈಮ್. ಇವತ್ತೇ ಫಸ್ಟ್ ಟೈಮು ಇಲ್ಲಿ ಬಂದಿದ್ದು. ಕುಣಿಗಲಲ್ಲಿ ಕೇಳ್ಕೊಂಡು ನನ್ನ ತಂಗಿ ಬರ್ತಾಳೆ 6 ತಿಂಗಳು 3 ತಿಂಗಳು 6 ತಿಂಗಳು ಒಂದ್ಸಲಿ ಬರ್ತಾಳೆ. ನಾವು ಇವತ್ತು ಮನೆ ದೇವರ ನಿಮ್ದು? ಮನೆ ದೇವರ ಇದೇ ಊರ? ವರ್ಷ ಇಷ್ಟ ರಸ್ ಇರುತ್ತಾ?
ಅಯ್ಯೋ ವರ್ಷ ರಶ್ ಇರುತ್ತೆ. ರಶ್ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ ಇದು ಲಾಸ್ಟ್ನೇ ವಾರ ಅಂತ ಜಾಸ್ತಿ ರಶ್ ಇದೆಯಾ ಇಲ್ಲ ಮೊದಲೇ ವಾರನೂ ಅಷ್ಟೇ ಇರುತ್ತಾ? ಇಲ್ಲ ಆಮೇಲೆ ಇವತ್ತು ಸ್ಪೆಷಲ್ ಅಲ್ವಾ, ಆದ್ರೆ ಶನಿವಾರ ಈ ಶ್ರಾವಣದಲ್ಲಿ ಜಾಸ್ತಿ ರಶ್ ಇರುತ್ತೆ. ದರ್ಶನ ಮಾಡ್ಕೊಂಡ್ ಬಂದ್ರೆ ಆಗ್ಲೇ ಆಯ್ತು. ರಶ್ ಇದೆ ಮೇಲೆ? ಅಯ್ಯೋ ಬೇಜಾನ್ ರಶ್ ಇದೆ, ತುಂಬಾ ರಶ್ ಇದೆ. ರಶ್ ಇದೆ. ಅದು ಕಾರ್ ಬಿಡಲ್ಲ ಮೇಲೆ ಥ್ಯಾಂಕ್ ಯು. ಸಚಿನ್ ಗೌಡ ಅಂತ. ಆಮೇಲೆ ತಾಳ ಬರಪ್ಪ. ಅಲ್ಲಿ ನೋಡಿ ನನ್ನ ಫ್ರೆಂಡು ಊಟ ಎಲ್ಲಿ ಖಾಲಿ ಆಗೋದಿಲ್ಲ ಅಂತ ಬೇಗ ಹೋಗೋಣ ಅಂತಿದ್ದಾನೆ. ಎಕ್ಸ್ಕ್ಯೂಸ್ ಮೀ, ಮಾತಾಡ್ಬೋದಾ? No, sorry. ಓಕೆ ಇಟ್ಸ್ ಓಕೆ. Oh, influencer. ಯೂಟ್ಯೂಬರ್. ಸ್ವಲ್ಪ ಜನನ ಮಾತಾಡ್ಸ್ಕೊಂಡು ಹೋದೆ. ಸ್ವಲ್ಪ ಜನ ಅವ್ರವ್ರ ಅಭಿಪ್ರಾಯ ತಿಳಿಸಿದ್ರು. ಈಗ ನಮ್ಮ ಫ್ರೆಂಡ್ ಬಂದಿದ್ದಾನೆ. ಏನ್ ಮಾಡ್ತಿದ್ದಪ್ಪ ಜಾತ್ರೆಯಲ್ಲಿ ಶ್ರಾವಣ ಶನಿವಾರದಲ್ಲಿ? ಇಲ್ಲಿ ಊಟ ಕೊಡ್ತಿದ್ದಾರಂತೆ, ಊಟ ಮಾಡೋಣ. ಆಯ್ತು, ಸರಿ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸಚಿನ್ ಗೌಡ್ರು ಯೂಟ್ಯೂಬ್ ಚಾನಲ್ ಅಂಡ್ ಇನ್ಸ್ಟಾಗ್ರಾಮ್ ಪೇಜ್ ಎರಡನ್ನೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.